ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೂ, ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಅತಿಥಿಗಳಿಗೂ ಹಾಗೂ ನನ್ನ ಎಲ್ಲ ವಿದ್ಯಾಪೋಷಕ್ನ ವಿದ್ಯಾರ್ಥಿಗಳಿಗೂ ನಾನು ವಂದಿಸಿಕೊಳ್ತಾ ಇದ್ದೇನೆ. ಪುಸ್ತಕಗಳಲ್ಲೇ ಬರೆಯಬಹುದಾದಂತಹ ಈ ನನ್ನ ವಿದ್ಯಾಪೋಷಕ್ನ ಅನುಭವವನ್ನು ಕೇವಲ ಪದಗಳಲ್ಲಿ ನಾನಿವತ್ತು ವಿವರಿಸಲಿಕ್ಕೆ ಬಂದಿದ್ದೇನೆ. ನಾನು ಯಶಸ್ವಿನಿ, ಪ್ರಸ್ತುತ ಶಾಮಿಲಿ ಪದವಿ ಪೂರ್ವ ಕಾಲೇಜಿನಲ್ಲಿ PCMCSನಲ್ಲಿ ಓದ್ತಾ ಇದ್ದೇನೆ. ಒಂದು ವೇಳೆ ನಾನು ಈ ಸಂಸ್ಥೆಗೆ ಬರದೇ ಹೋಗಿದ್ರೆ ಬಹುಶಃ ನನ್ನಲ್ಲಿರುವ ಪ್ರತಿಭೆಯನ್ನೇ ನಾನು ಮರ್ತು ಹೋಗ್ತಿದ್ದೇನೋ. ನಾನು ಬರುವಾಗ ಮನೆಯಲ್ಲಿ ಹೇಳಿದ್ದೆ, ಹೇಗಿರ್ತದೇನಾ, ನನಗೆ ಅಲ್ಲಿ ಅಡ್ಜಸ್ಟ್ ಆಗ್ತದಾ ಅಂತ ಹೇಳಿ. ಆದರೆ ಇವತ್ತು ನಾನು ಮನೆಗೆ ಹೋಗಿ ಹೇಳ್ತೇನೆ, ಹೇಗಿತ್ತು ಗೊತ್ತಾ, 5 ದಿನ ಹೇಗೆ ಹೋಯ್ತಂತವೇ ಗೊತ್ತಾಗಲಿಲ್ಲ. ಇನ್ನೂ 1-2 ದಿನ ಇದ್ದಿದ್ರೆ ಲಾಯ್ಕ್ ಆಗ್ತಿತ್ತು ಅಂತ ಹೇಳಿ. ನಾನು ಫಸ್ಟ್ ದಿನ ಬರುವಾಗ ಹೇಳಿದ್ದೆ, ನನಗೆ ಸ್ಟೇಜ್ ಮೇಲೆ ಮಾತಾಡಲಿಕ್ಕೆ ಸ್ವಲ್ಪ ಹೆದರಿಕೆ ಆಗ್ತದೆ ಅಂತೇಳಿ. ಆದರೆ ಇವತ್ತು ನಾನು ಸ್ವತಃ ಬಂದು ನಿಂತು ಇಲ್ಲಿ ಮಾತಾಡ್ತಾ ಇದ್ದೇನೆ ಅಂತ ಹೇಳಿದರೆ ಅದಕ್ಕೆ ಕಾರಣ ಈ 5 ದಿನದ ಸನ್ನಿವಾಸ ಶಿಬಿರ. ನಾನು ಇವತ್ತು ಯಾವುದೇ ಒಂದು ಚೀಟಿ ತಗೊಂಡು ಬರಲಿಲ್ಲ, ಅಥವಾ ನಾನು ಪುಸ್ತಕದಲ್ಲಿ ಒಂದಿಷ್ಟು ಬರೆದಿಟ್ಟು ಬರಲಿಲ್ಲ. ನಾನು ಸೀದಾ ಅವರ ಹತ್ರ ಹೆಸರು ಕೊಟ್ಟೆ ಇವತ್ತು ಬಂದು ನಾನು ಇಲ್ಲಿ ನಿಂತು ಮಾತಾಡ್ತಾ ಇದ್ದೇನೆ. ನನಗೆ ಇಷ್ಟು ಧೈರ್ಯವನ್ನು ತುಂಬಿದ್ದು ಈ ನನ್ನ 5 ದಿನದ ಸನ್ನಿವಾಸ ಶಿಬಿರ ಅಂತ ಹೇಳಿಕ್ಕೆ ತುಂಬ ಹೆಮ್ಮೆ ಪಡ್ತೇನೆ. ಇನ್ನು ಇಲ್ಲಿರುವಂತಹ ವ್ಯಕ್ತಿಗಳು, ನಾನು ಸಾಮಾನ್ಯವಾಗಿ ಇಲ್ಲಿ ಕೂತು ನೋಡಿ ಗಮನಿಸಿದೆ ಅಂತ ಹೇಳಿದರೆ, ಇಲ್ಲೆಲ್ಲ ಕೂತಿರ್ತಾರೆ ಸದಸ್ಯರು. ಯಾರೋ ಒಬ್ಬ ಸದಸ್ಯ ಅಲ್ಲಿಂದ ಬಂದರು ಅಂದ ತಕ್ಷಣ ತಮ್ಮ ಸ್ಥಾನವನ್ನು ಬಿಟ್ಟು ಅವರಿಗೆ ಜಾಗ ಕೊಡ್ತಾರೆ. ಅಂದರೆ ಅಷ್ಟು ಹೃದಯವಂತಿಕೆ ಇಲ್ಲಿದೆ. ಹಾಗೆ ಇಲ್ಲಿ ಬರುವಂತಹ ಗಣ್ಯರು ಇಲ್ಲಿ ಬರ್ತಾರೆ, ತಮ್ಮ ಜೀವನದಲ್ಲಿ ಅವರು ಅನುಭವಿಸಿದ ಎಲ್ಲ ಕಷ್ಟಗಳನ್ನು ಹೇಳ್ತಾರೆ, ಅವರ ಸಾಧನೆಗಳನ್ನು ಹೇಳ್ತಾರೆ. ಆದರೆ ಇಲ್ಲಿಂದ ಕೆಳಗೆ ಇಳಿದ ನಂತರ ಅವರು ಮಕ್ಕಳೊಂದಿಗೆ ಮಕ್ಕಳಾಗಿ ವರ್ತಿಸ್ತಾರೆ. ಅವರಲ್ಲಿ ಯಾವುದೇ ಜಂಬ ಇರುವುದಿಲ್ಲ. ಹಾಗೆ ಅಲ್ಲಿ ಊಟದ ಕೌಂಟ್ರಲ್ಲಿ ಜನ ಇಲ್ಲ ಅಂತ ಹೇಳಿದರೆ ಅವರೇ ನಿಂತು ಖುದ್ದಾಗಿ ಅವರೇ ಬಡಿಸ್ತಾರೆ ಹೊರತು ಇವರಿಗೆ ಅಂತೆಲ್ಲ ಕಾಯುವುದಿಲ್ಲ. ಅಷ್ಟು ಸಿಂಪಲ್ ಆಗಿ ಇಲ್ಲಿಯ ಜನರು ನಮ್ಮೊಂದಿಗೆ ಇಷ್ಟು ದಿನ ಇದ್ದರು. ಈ 243 ಜನರನ್ನು ಒಂದೇ ಮನೆಯ ಸೂರಿನಡಿಯಲ್ಲಿ ರಕ್ಷಿಸಬೇಕು ಅಥವಾ ಅವರನ್ನು ನೋಡ್ಕೊಳ್ಬೇಕು ಅಂತ ಹೇಳೋದು ಅಷ್ಟು ಸುಲಭದ ಮಾತಲ್ಲ. ಯಾಕಂತ ಹೇಳಿದರೆ ಒಂದು ಮನೆಯಲ್ಲಿ 4-5 ಮಕ್ಕಳನ್ನು ನೋಡ್ಕೋಬೇಕು ಅಂತ ಹೇಳಿದರೆ ಆ ಮನೆಯ ಒಬ್ಬ ಹಿರಿಯ ತುಂಬ ಕಷ್ಟಪಡ್ತಾನೆ. ಅಂಥದ್ರಲ್ಲಿ ಈ ಉಡುಪಿ ಜಿಲ್ಲೆಯ 4 ದಿಕ್ಕುಗಳಲ್ಲಿರುವ ವಿದ್ಯಾವಂತ ಪ್ರತಿಭಾವಂತ ವಿದ್ಯಾರ್ಥಿಯನ್ನು ಕರೆತಂದು ಅವನನ್ನು ಒಂದು ಜಾಗದಲ್ಲಿ ಸೇರಿಸಿ ಅವನ ಜೀವನಕ್ಕೆ ಅವನ ಬದುಕಿಗೆ ಬೇಕಾದಂತಹ ಒಂದು ಪಾಠವನ್ನು ಹೇಳಿಕೊಡುವಂತಹ ಕಾರ್ಯವನ್ನು ಇವತ್ತು ಈ ವಿದ್ಯಾಪೋಷಕ್ ಸಂಸ್ಥೆ ಮಾಡ್ತಾ ಇದೆ. ಬೇರೆ ಸಂಸ್ಥೆಗೆ ನಾವು ಈ ಸಂಸ್ಥೆಯನ್ನು ಕಂಪೇರ್ ಮಾಡೋದು ಕಷ್ಟ. ಆದರೆ ಕಂಪೇರ್ ಮಾಡಿದರೆ, ಈಗ ನಾವು ಒಂದು ಬೇರೆ ಸಂಸ್ಥೆಗೆ ಹೋಗಿ, ಸರ್ ನಮ್ಮ ಹತ್ರ ಈ ಥರ ಕಷ್ಟ ಉಂಟು ಅಂತ ಕೇಳಿದರೆ, ನಿಮ್ಮ ಹತ್ರ ಪ್ರೂಫ್ ಎಂತ ಇದೆ, ನಿಮ್ಮ ಹತ್ರ ಯಾವುದಾದ್ರೂ ಅರ್ಜಿ ಇದೆಯಾ, ಅಥವಾ ನೀವು ಒಂದಿಷ್ಟು ಅರ್ಜಿ ಬರೆದು ಕೊಡಿ, ಒಂದಷ್ಟು ನಕಲಿ ಪ್ರತಿಗಳನ್ನು ತಂದು ಕೊಡಿ ಅಂತೆಲ್ಲ ಕೇಳ್ತಾರೆ. ಆದರೆ ಇಲ್ಲಿ ನಾವು ಬಂದು, ಸರ್ ನಮಗೆ ಹೀಗೆ ಕಷ್ಟ ಉಂಟು ಅಂತ ಅಷ್ಟೇ ಹೇಳಿದರೆ ಸಾಕು, ಅದೇ ಕ್ಷಣದಲ್ಲಿ ನಾವು ಅದನ್ನು ಪರಿಹಾರ ಮಾಡ್ತೇವೆ ಅನ್ನುವ ಮಾತು ಒಂದು ಸಂಸ್ಥೆಯಿಂದ ಬರ್ತದೆ ಅಂತ ಹೇಳಿದರೆ ಅದು ವಿದ್ಯಾಪೋಷಕ್ ಸಂಸ್ಥೆಯಿಂದ. ಯಾವುದೇ ನಿಸ್ವಾರ್ಥ ಸೇವೆ ಇಲ್ಲದೆ ಒಂದು ಸಂಸ್ಥೆ ಕೆಲಸ ಮಾಡ್ತಾ ಉಂಟು ಅಂತ ಹೇಳಿದರೆ ಅದು ವಿದ್ಯಾಪೋಷಕ್ ಸಂಸ್ಥೆ. ಇನ್ನು ಇಲ್ಲಿ ಮಾಡ್ತಾ ಇದ್ದಂತಹ ಆ್ಯಕ್ಟಿವಿಟೀಸ್ಗಳು ನನಗೆ ಮೊದಲು ಎಂತ ಅಂತ ಹೇಳಿದರೆ, ನಾನು ಏಳೋದ್ರಲ್ಲಿ ಸ್ವಲ್ಪ ಉದಾಸೀನ ಮಾಡ್ತಾ ಇದ್ದೆ. ನನಗೆ ಬೇಗ ಏಳೋದಂದರೆ ಆಗೋದಿಲ್ಲ. ನನಗೆ ನನ್ನ ಅಮ್ಮ ಬಂದು ಕರಿಬೇಕು, ಎದ್ದೇಳು, ಗಂಟೆ ಆಯಿತು, ಶಾಲೆಗೆ ಹೋಗ್ಬೇಕಂತೇಳಿ. ಆದರೆ ಇಲ್ಲಿ 5 ದಿನ 4:30-5 ಗಂಟೆಗೆ ನಾನೇ ಸ್ವತಃ ಹೇಳ್ತಿದ್ದೆ. ನನಗೆ ಯಾರು ಕರಿತಾ ಇರಲಿಲ್ಲ ಎದ್ದೇಳು ಅಂತ. ಅಷ್ಟು ಜಾಗೃತಿಯನ್ನು ನನಗೆ ಈ ಸಂಸ್ಥೆ, ನನಗೆ ಈ ಸಹನಿವಾಸ ಶಿಬಿರ ಕಲಿಸಿಕೊಟ್ಟಿದೆ. ಇನ್ನು ಟೀಮ್ ವರ್ಕ್, ಮುರಳಿ ಸರ್ ನಮಗೆ ಹೈಸ್ಕೂಲಲ್ಲಿರುವಾಗ ಒಂದು ಮಾತು ಹೇಳ್ತಾ ಇದ್ರು, 1 ಕೋಟಿಯಲ್ಲಿ 1 ರೂಪಾಯಿ ಕಮ್ಮಿ ಆದರೂ ಕೂಡ ಅದು ಕೋಟಿ ಆಗೋದಿಲ್ಲ ಅಂತ ಹೇಳಿ. ಅದೇ ರೀತಿ ಒಂದು ತಂಡದಲ್ಲಿ ಒಬ್ಬ ಸದಸ್ಯನ ಒಂದು ಪರಿಶ್ರಮ ಇಲ್ಲ ಅಂತ ಹೇಳಿದರೆ ಆ ತಂಡ ಯಾವತ್ತೂ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಒಂದು ಟೀಮ್ ವರ್ಕ್, ನನಗೆ ಅದೇ ಅವರು ಹೇಳಿದಾಗೆ ಒಂದು ಸಮಯ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಟೈಮ್ ಉಂಟಲ್ಲ ಮಾಡಿದ್ರಾಯ್ತು ಅಂತೇಳಿ. ಆದರೆ ಇವರು ಕೊಡ್ತಾ ಇದ್ದಂಥ ಚಟುವಟಿಕೆ ನೋಡಿದಾಗ ಫಸ್ಟಿಗೆ ಸಿಂಪಲ್ ಅಂತ ಇತ್ತು, ಆಮೇಲೆ ಗೊತ್ತಾಗ್ತಿತ್ತು, ನನ್ನ ಹತ್ರ ಟೈಮೇ ಇಲ್ಲ, ಇನ್ನೂ ಮಾಡಲಿಕ್ಕೆ ಉಂಟು, ಇನ್ನೂ ನಾನು ಹೆಚ್ಚೆಚ್ಚು ಅದರಲ್ಲಿ ಇನ್ನೂ ಡೆವಲಪ್ ಮಾಡಲಿಕ್ಕೆ ಉಂಟು ಅಂತ ಹೇಳಿ ಗೊತ್ತಾಗ್ತಾ ಇತ್ತು. ಹಾಗೆ ಫೈರ್ ಕ್ಯಾಂಪ್ ಬಗ್ಗೆ ಹೇಳಲಿಕ್ಕೆ ಇಲ್ಲ. ಯಾಕಂತ ಹೇಳಿದರೆ ಕ್ಯಾಂಪ್ ಫೈರ್ ಸೀನಿಯರ್ಸ್ ಎಲ್ಲ ಹೇಳ್ತಿದ್ರು, ಭಾರಿ ಒಳ್ಳೆ ಕ್ಯಾಂಪ್ ಫೈರ್ ಇರ್ತದೆ ಅಲ್ಲಿ ಅಂತ ಹೇಳಿ. ಆದರೆ ಅದು ಹೇಗಿರ್ತದೆ ಅಂತ ಹೇಳಿ ಗೊತ್ತಿರಲಿಲ್ಲ. ನನ್ನ ಜೀವನದಲ್ಲಿ ನಾನು ಅನುಭವಿಸಿದಂತಹ ಮೊದಲ ಕ್ಯಾಂಪ್ ಫೈರ್ ಅದು ನೀಡಿದ್ದು ನನಗೆ ಈ ವಿದ್ಯಾಪೋಷಕ್ ಸಂಸ್ಥೆಯ 5 ದಿನದ ಸನ್ನಿವಾಸ ಶಿಬಿರ. ಹಾಗೆ ಎಲ್ಲ
ಕ್ರಿಯೆಗಳನ್ನು ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಬಂದಿದೆ. ನನಗೆ ಬರುವಾಗ ಅಷ್ಟು ಮನಸ್ಸು ಇರಲಿಲ್ಲ, ಆದರೆ ಇವತ್ತು ಹೋಗುವಾಗ ಸಹ ಮನಸ್ಸಿಲ್ಲ. ಬರುವಾಗ ಮನೆಯವರನ್ನು ಬಿಟ್ಟು ಬರಲಿಕ್ಕೆ ಮನಸ್ಸಿರಲಿಲ್ಲ, ಆದರೆ ಇವತ್ತು ಹೋಗುವಾಗ ಇಲ್ಲಿರುವಂಥ ಪ್ರತಿಯೊಬ್ಬರನ್ನು ಬಿಟ್ಟು ಹೋಗಲಿಕ್ಕೆ ಮನಸ್ಸಿಲ್ಲ. ಯಾರು ಏನು ಎಲ್ಲಿಯವರು ಏನೂ ಗೊತ್ತಿರಲಿಲ್ಲ, ಆದರೆ ಇವತ್ತು ಎಲ್ಲರೂ ನನ್ನ ಫ್ರೆಂಡ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲರೂ ನನ್ನ ಕುಟುಂಬದ, ನನ್ನ ಈ ವಿದ್ಯಾಪೋಷ ಕುಟುಂಬದ ಸದಸ್ಯರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಇಲ್ಲಿಯ ಎಲ್ಲ ಒಂದು ಚಟುವಟಿಕೆಗಳನ್ನು ನೋಡಿಕೊಂಡಂತಹ ಗುರು ಸರ್ ಹಾಗೂ ಅವರ ಇಡೀ ಸಂಸ್ಥೆಗೆ ಧನ್ಯವಾದವನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು.